ಇವತ್ತಿನ ದಿನಮಾನದಲ್ಲಿ ತಂದೆ ತಾಯಿ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ಬಹಳ ಹೆಮ್ಮೆ ಪಟ್ಬಿಡ್ತಾರೆ. ನನ್ನ ಮಗ ರೀಲ್ಸ್ ನೋಡ್ಬಿಡ್ತಾನೆ, ನನ್ನ ಮಗ ಯೂಟ್ಯೂಬ್ ಅವನಾಗೆ ಅವನು ಓಪನ್ ಮಾಡ್ತಾನೆ, ನನ್ನ ಮಗಳು ಅವಳಿಗೆ ಏನು ಬೇಕೋ ಅದನ್ನು ಓಪನ್ ಮಾಡ್ಕೊಂಡು ನೋಡ್ಬಿಡ್ತಾಳೆ ಅಂತ ಬಹಳ ಹೆಮ್ಮೆ ಪಡ್ತೀವಿ, ಬಹಳ ಖುಷಿ ಪಡ್ತೀವಿ. ಬಂದವ್ರಿಗೆ ಹೇಳ್ಕೊಂಡು ಅದನ್ನು ನಾವು ಸಂಭ್ರಮಿಸ್ತೀವಿ. ಆದರೆ ನಿಮ್ಮ ಮಕ್ಕಳು ಮೊಬೈಲ್ನಲ್ಲಿ ಏನು ನೋಡ್ತಾ ಇದ್ದಾರೆ ಅನ್ನೋದನ್ನು ನೋಡೋದನ್ನೇ ಮರೆತು ಬಿಡ್ತೀವಿ. ಪ್ರತಿಯೊಬ್ಬ ಪೋಷಕರು ಯಾರ್ಯಾರ ಕೈಗೆ ಮೊಬೈಲ್ ಕೊಟ್ಟಿದ್ದೀರಿ ನೀವೆಲ್ಲ ಇವತ್ತಿನ ಈ ಸ್ಟೋರಿ ನೋಡಲೇಬೇಕು. ನಿಮ್ಮ ಮಕ್ಕಳ ಕೈಗೆ ಮೊಬೈಲ್ ಕೊಡೋದಕ್ಕೂ ಮುನ್ನ ನಿಮ್ಮ ಮಕ್ಕಳ ಕೈಯಲ್ಲಿರುವ ಮೊಬೈಲ್ನಲ್ಲಿ ಮಕ್ಕಳು ಏನೇನು ನೋಡ್ತಾರೆ ಅಂತ ನೀವು ನೋಡ್ತಾ ಇಲ್ಲ ಅಂತಂದರೆ ನಿಮ್ಮ ಮಕ್ಕಳು ಹಾದಿ ತಪ್ಪಿದ್ದಾರೆ. ಮಕ್ಕಳ ಕೈಗೆ ಮೊಬೈಲ್ ಕೊಡೋದಕ್ಕೂ ಮುನ್ನ ಹುಷಾರ್. ಮಕ್ಕಳು ಮೊಬೈಲ್ ಬಳಸೋದು ವೆರಿ ವೆರಿ ಡೇಂಜರಸ್. ಈ ಸುದ್ದಿ ನೋಡಿದ್ರೆ ನೀವೆಲ್ಲ ಬೆಚ್ಚಿ ಬೀಳೋದು ಪಕ್ಕ. ನಿಮ್ಮ ಮಕ್ಕಳು ಎಷ್ಟು ಸೇಫ್ ಆಗಿದ್ದಾರೆ, ಎಷ್ಟು ಸೇಫ್ ಆಗ್ತಿದ್ದಾರೆ, ಮುಂದೆ ಪ್ರಪಂಚದಲ್ಲಿ ಏನೇನು ಆಗ್ತಿದೆ ಇದ್ಯಾವುದರ ಅರಿವು ನಿಮಗಿಲ್ಲ. ನೀವು ಮನೇಲಿದ್ದೀರಿ, ಮನೇಲಿ ಟಿ ವಿ ನೋಡಿಕೊಂಡು ಧಾರಾವಾಹಿ ನೋಡಿಕೊಂಡು ಅಡುಗೆ ಮಾಡಿಕೊಂಡು ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡ್ಕೊಂಡು ಆರಾಮಾಗಿದ್ದೀರಿ. ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ, ಶಾಲೆಯಿಂದ ಮನೆಗೆ ಬರ್ತಾರೆ, ಓದ್ತಾರೆ, ಎಕ್ಸಾಮ್ ಬರೀತಾರೆ, ಅದಾದ್ಮೇಲೆ ಬೇರೆ ಬೇರೆ ಕ್ಲಾಸ್ಗೆ ಹೋಗ್ತಾರೆ ಅಂತೆಲ್ಲ ನೀವು ಅಂದ್ಕೊಂಡಿರಬಹುದು. ಆದರೆ ನಿಮ್ಮ ಮಕ್ಕಳ ಕೈಯಲ್ಲಿರುವ ಮೊಬೈಲ್ನಲ್ಲಿ ಅವರು ಏನೇನು ನೋಡ್ತಾರೆ, ಏನೇನು ಮಾಡ್ತಾರೆ, ಅವರ ಮಾನಸಿಕತೆ ಎಲ್ಲಿವರೆಗೆ ಹೋಗಿದೆ ಅನ್ನೋದ್ರ ಬಗ್ಗೆ ನಿಮಗೇನು ಗೊತ್ತೇ ಇಲ್ಲ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತಂದರೆ ನಿಮ್ಮ ಮಕ್ಕಳು ಹಾದಿ ತಪ್ಪಿದ್ದಾರೆ, ನಿಮ್ಮ ಮಕ್ಕಳು ಹಾದಿ ತಪ್ಪಿ ಹೋಗಿದ್ದಾರೆ. ಸಣ್ಣ ಸಣ್ಣ ಮಕ್ಕಳು, ಪುಟ್ಟ ಮಕ್ಕಳು ಮೊದಲು ಏನೋ ಸ್ನೇಕ್ ಗೇಮ್ ಆಡಿದ್ರೆ ನನ್ನ ಮಗ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟ ಅಂತ ನಾವು ಅನ್ಕೋತಾ ಇದ್ವಿ. ಆದರೆ ಈಗ ಒಂದು 5-6 ವರ್ಷ 7 ವರ್ಷದ ಮಗುವಿನ ಕೈಯಲ್ಲಿ ಮೊಬೈಲ್ ಬಹಳ ಸರಾಗವಾಗಿ ಕೆಲಸ ಮಾಡುತ್ತೆ. ಆ ಮಗುಗೆ 10 ವರ್ಷ ಆಯಿತು ಅಂತಂದರೆ ಆ ಮಗುವಿಗೆ ಒಂದು ಪರ್ಸ್ನಲ್ ಫೋನು, ಅದಕ್ಕೊಂದು ಸಿಮ್ಮು, ಅದರಲ್ಲಿ ಇಂಟರ್ನೆಟ್ ಬೇರೆ. ಆ ಇಂಟರ್ನೆಟ್ಟಲ್ಲಿ ಬೇಕಾದ್ದು ಸಿಗುತ್ತೆ, ಬೇಡದಿರೋದು ಸಿಗುತ್ತೆ. ಅನೈತಿಕ ಚಟುವಟಿಕೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಮೊಬೈಲ್. ಶಾಲೆಗೆ ಹೋಗೋ ಮಕ್ಕಳು ದಾರಿ ತಪ್ಪಿದ್ದಾರೆ. ನಾಗರಿಕ ಸಮಾಜ ತಲೆ ತಗ್ಗಿಸೋ ಸ್ಟೋರಿ. ನಾವು ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಎಂಥ ದುರಂತ ತಂದಿಟ್ಕೊಂಡಿದ್ದೀವಿ ಅನ್ನೋದು ಯೋಚನೆ ಮಾಡಿದ್ರೆ ಮರಗುತ್ತೀರಿ ಕೂತ್ಕೊಂಡು. ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಕೋ ಬೇಡವೋ ಅಂತ 10 ಸಲ ಯೋಚನೆ ಮಾಡ್ತೀರಿ. ಅನೈತಿಕ ಚಟುವಟಿಕೆಗಳಿಗೆ ದಾರಿ ಮಾಡಿಕೊಡ್ತಿದೆ ಇಂಟರ್ನೆಟ್ಟು, ಸೋಷಿಯಲ್ ಮೀಡಿಯಾ. ಏನು ಬೇಕು ಏನು ಬೇಡ ಎಲ್ಲವೂ ಸಿಗುತ್ತಲ್ಲಿ. ನಿಮಗೆ ಹೇಗೆ ಇಂಟರ್ನೆಟ್ಟಲ್ಲಿ ಗೂಗಲಲ್ಲಿ ಯಾವುದೋ ಒಂದು ಡೀಟೇಲ್ಸ್ ಹೊಡೆದಿದ ತಕ್ಷಣ ಲೊಕೇಶನ್ ಸಮೇತ ಸಿಗುತ್ತೋ ಹಾಗೇನೆ ಮಕ್ಕಳು ಮನಸ್ಸಿಗೆ ಬಂದಿದ್ದನ್ನು ಸರ್ಚ್ ಮಾಡೋದಕ್ಕೆ ಅದರಲ್ಲಿ ಅವಕಾಶ ಇದೆ. ಅವ್ರು ಎಲ್ಲಿ ಯೂಸ್ ಮಾಡ್ಕೋತಾರೆ ಅಂತಂದರೆ ನಮ್ಮ ಅಪ್ಪ ಅಮ್ಮ ಏನು ನೋಡಲ್ಲ, ನಮ್ಮ ಅಪ್ಪ ಅಮ್ಮ ನಮ್ಮ ಮೊಬೈಲ್ ನೋಡಲ್ಲ, ನಾವು ನೋಡಿದ್ದೀವಿ, ನಾವು ಡಿಲೀಟ್ ಮಾಡ್ಕೊಂಡು ಬಿಡ್ತೀವಿ, ಅಥವಾ ಮತ್ತೊಂದು ಯಾವುದೋ ಮಾಡೆಲ್ ನೋಡ್ಕೊಂಡು ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಮಕ್ಕಳ ಮನಸ್ಥಿತಿ ಡೆವಲಪ್ ಆಗಿದೆ. ಆದರೆ ನಾವು ತಂದೆ ತಾಯಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನನ್ನ ಮಗು ಇನ್ನೂ ಸಣ್ಣದು, ನನ್ನ ಮಗು ಪುಟ್ಟ ಮಗು, ನನ್ನ ಮಗು ಮೊಬೈಲ್ನಲ್ಲಿ ಗೇಮ್ ಆಡುತ್ತೆ, ಯೂಟ್ಯೂಬ್ ವಿಡಿಯೋ ನೋಡುತ್ತೆ ಅಂತ ಅಂದ್ಕೊಂಡಿರ್ತೀರಿ. ಆದರೆ ನಿಜವಾಗ್ಲೂ ನಿಮ್ಮ ಮಕ್ಕಳು ಗೇಮೇ ಆಡ್ತಿದ್ದಾರಾ? ಯೂಟ್ಯೂಬಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಮಾತ್ರ ನೋಡ್ತಿದ್ದಾರಾ? ಅಥವಾ ಅವ್ರಿಗೆ ಬೇಕಾಗಿರೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ, ಇಂಟರ್ನೆಟ್ನಲ್ಲಿ ಬೇಕು ಅನ್ನುವಷ್ಟು ನೋಡ್ಕೊಂಡು ಕೂತಿದ್ದಾರಾ? ಏನು ಮಾಡ್ತಿದ್ದಾರೆ? ಈಗ ತಂದೆ ತಾಯಿ ಮಕ್ಕಳನ್ನು ಬೇಕಾಬಿಟ್ಟು ಬೆಳೆಸ್ತಾರೆ ಅಂತಲ್ಲ, ಆದರೆ ಮಕ್ಕಳ ಚಲನವಲನಗಳ ಬಗ್ಗೆ ಗಮನ ಹರಿಸೋದನ್ನು ಕಮ್ಮಿ ಮಾಡಿದ್ದೀರಿ. ನಮ್ಮದೇ ಟೆನ್ಷನ್ನು. ನಮಗೆ ಧಾರಾವಾಹಿನಲ್ಲಿ ಯಾರಾದರೂ ಏನೋ ಆಯಿತು ಅಂತಂದರೆ ಅದೇ ಟೆನ್ಷನ್ ಇಡೀ ದಿನ. ಅಥವಾ ನಮ್ಮ ಮೊಬೈಲ್ನಲ್ಲಿ ಏನೋ ನೋಡಿದ್ರೆ ಯಾರದ್ದೋ ಸಮಸ್ಯೆಗೆ ಅದ್ರ ಹಿಂದೆ ಮುಂದೆ ಗೊತ್ತಿಲ್ಲದೆ ಪುಂಕ ಬರೆಯೋದು ಶುರು ಮಾಡ್ತೀವಿ. ಆದರೆ ನಮ್ಮನೆ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದನ್ನು ನೋಡೋದನ್ನು ಮರೆತು ಬಿಡ್ತೀವಿ. ಅಂಥವ್ರು ಇವತ್ತು ನೋಡಲೇಬೇಕು. ನಿಮ್ಮ ಮಕ್ಕಳ ಕೈಯಲ್ಲಿ ಸ್ಮಾರ್ಟ್ಫೋನ್ ಇದೆ, ಅದಕ್ಕೊಂದು ಸಿಮ್ ಇದೆ, ಅದರಲ್ಲೊಂದು ಇಂಟರ್ನೆಟ್ ಇದೆ ಅಂತಂದರೆ ಎಲ್ಲ ಮಕ್ಕಳು ಕೆಟ್ಟವರು ಅಂತಲ್ಲ. ಆದರೆ ನಿಮ್ಮ ಮಕ್ಕಳು ಕೆಟ್ಟ ದಾರಿಯಲ್ಲಿ ಹೋಗ್ತಿದ್ದಾರಾ ಇಲ್ವಾ ಅಂತ ನೋಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಯಾಕೆ ಈ ವಿಚಾರವನ್ನು ಮಾತನಾಡ್ತಾ ಇದ್ದೀವಿ? ಯಾಕೆ ಮೊಬೈಲ್ಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ? ಯಾಕೆ ಸಣ್ಣ ಹುಡುಗರ ಕೈಯಲ್ಲಿರೋ ಮೊಬೈಲ್ಗಳ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂತಂದರೆ 6ನೇ ತರಗತಿಯ ವಿದ್ಯಾರ್ಥಿನಿ, ವಯಸ್ಸಲ್ಲಿ ನೋಡಿದ್ರೆ 12 ವರ್ಷ. 12 ವರ್ಷದ ಬಾಲಕಿಯ ಮೇಲೆ 3 ಜನ ವಿದ್ಯಾರ್ಥಿಗಳ ಎರಗಿರೋದು. ಇವರೇನು ಪ್ರಾಪ್ತ ವಯಸ್ಕರಲ್ಲ, 18 ವರ್ಷನೋ 21 ವರ್ಷನೋ ತುಂಬಿರುವ ಕಾಮ ಕ್ರಿಮಿಗಳಲ್ಲ. 8ನೇ ತರಗತಿಯ ಒಬ್ಬ ವಿದ್ಯಾರ್ಥಿ, 9ನೇ ತರಗತಿಯ 2 ವಿದ್ಯಾರ್ಥಿಗಳು 6ನೇ ತರಗತಿಯ ವಿದ್ಯಾರ್ಥಿನಿಯ ಮೇಲೆ ಎರಗಿದ್ದಾರೆ. ಇಬ್ರು ಬೇರೆ ಬೇರೆ ಶಾಲೆಯವರು, ಆದರೆ ಪರಿಚಿತ ಮಕ್ಕಳು. ಆದರೆ 3 ಜನ ರೇಪ್ ಮಾಡ್ತಾರೆ ಬಾಲಕಿ ಮೇಲೆ. ಅಷ್ಟೇ ಅಲ್ಲ, ಮೊಬೈಲ್ ಇದೆ, 2 ಮೊಬೈಲ್ನಲ್ಲಿ 2 ಕಡೆ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. 6ನೇ ಕ್ಲಾಸ್ ವಿದ್ಯಾರ್ಥಿನಿ ಮೇಲೆ ಆಗ್ತಾ ಇರುವಂಥ ಅತ್ಯಾಚಾರ ಮಕ್ಕಳ ಕೈಯಲ್ಲಿರೋ ಮೊಬೈಲಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಆ ಮಕ್ಕಳ ಕಾಮ ಕೇಳಿ ನೋಡಿದ್ರೆ ಎಂಥ ಪೋಷಕರು ಒಂದ್ಸಲ ಯೋಚನೆ ಮಾಡಬೇಕು. ಈ ಮಕ್ಕಳಿಗೆ ಆಕ್ಸೆಸ್ ಎಲ್ಲಿಂದ? ಇಷ್ಟೆಲ್ಲ ಗೊತ್ತಾ ಈ ಮಕ್ಕಳಿಗೆ? ಇಷ್ಟು ಕೆಟ್ಟ ಹೋಗ್ಬಿಟ್ಟಿದಾವ ನಮ್ಮ ಮಕ್ಕಳು. ನಾವೇನೋ ಸಾಮಾಜಿಕ ಮಾಧ್ಯಮದಲ್ಲಿ ಅದು ಇದು ರೀಲ್ಸಲ್ಲಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬೈಕೊಂಡು ಕೂತಿರ್ತೀವಿ. ಅಷ್ಟು ಮಾಡೋರು ಮಾತ್ರ ಅಲ್ಲ, ಮೊಬೈಲ್ ಕೈಯಲ್ಲಿ ಸುಮ್ಮನೆ ಇಟ್ಕೊಂಡಿರೋರು,
ಏನು ಮಾಡ್ತಿದ್ದಾರೆ, ಏನು ನೋಡ್ತಿದ್ದಾರೆ, ಅವ್ರ ಮೊಬೈಲ್ ಯಾವ ರೀತಿ ಬಳಕೆ ಆಗ್ತಿದೆ ಅನ್ನೋದನ್ನು ನಾವು ನೋಡ್ತಿಲ್ಲ. ಅದ್ರ ಬಗ್ಗೆ ನಾವು ಗಮನ ವಹಿಸ್ತಾ ಇಲ್ಲ. ಪೋಷಕರು ನಾವು ಮರೆತೇ ಬಿಟ್ಟಿದ್ದೀವಿ. ನಾವು ತಂದೆ ತಾಯಿ ಮಕ್ಕಳನ್ನ ಬೆಳೆಸೋದು ಅಥವಾ ಮಕ್ಕಳನ್ನ ಸರಿದಾರಿಯಲ್ಲಿ ನಡೆಸೋದು ಮಕ್ಕಳು ಮಾಡಿದ್ರೆ ಸುಲಭ ಅಲ್ಲ ಅನ್ನೋದನ್ನು ತಂದೆ ತಾಯಿ ಮರೆತು ಬಿಟ್ಟಿದ್ದಾರೆ. ಸಣ್ಣ ವಯಸ್ಸಿನಲ್ಲೇ, ಓದೋ ವಯಸ್ಸಿನಲ್ಲೇ ಮಕ್ಕಳ ಕೈಗೆ ಫೋನ್ ಕೊಟ್ಬಿಟ್ಟು ಆ ಮಕ್ಕಳು ನೋಡಬಾರದನ್ನು ನೋಡಿ ಮಾಡಬಾರದನ್ನು ಮಾಡ್ತಿದ್ದಾರೆ. ಇಲ್ಲ ಅಂತಂದ್ರೆ 6ನೇ ಕ್ಲಾಸ್ ವಿದ್ಯಾರ್ಥಿನಿ ಮೇಲೆ 8 ಮತ್ತು 9ನೇ ಕ್ಲಾಸ್ನ ಇಬ್ಬರು ವಿದ್ಯಾರ್ಥಿಗಳು, ನೀವು ಆ ದೃಶ್ಯಗಳನ್ನು ನೋಡಿದ್ರೆ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತೀರಿ. ಅಯ್ಯೋ, ಇಂಥ ಸಮಾಜದಲ್ಲಿ ನಾವಿದ್ದೀವ, ಇಂಥ ದುರಂತ ನಮ್ಮ ಸಮಾಜದಲ್ಲಿ ನಡೀತಾ ಇದೆಯಾ? 6ನೇ ಕ್ಲಾಸ್ ಮಗು, 8ನೇ ಕ್ಲಾಸ್ ಮಕ್ಕಳು ಇನ್ನೂ ಕಣ್ಣು ಬಿಟ್ಟಿರಲ್ಲ, ಪ್ರಪಂಚ ನೋಡಿರಲ್ಲ ಅಂತ ನಾವು ಅಂದ್ಕೊಂಡಿದ್ರೆ ಆ ಮಕ್ಕಳು ಮಾಡ್ತಾ ಇರುವಂತಹ ಕೃತ್ಯಗಳನ್ನು ನೋಡಿದ್ರೆ, ಆ ಮಕ್ಕಳ ಕೈಯಲ್ಲಿರೋ ಮೊಬೈಲ್ನಲ್ಲಿ ರೆಕಾರ್ಡ್ ಆಗೋ ದೃಶ್ಯಗಳನ್ನು ನೋಡಿದ್ರೆ, ಆ ಮಕ್ಕಳು ಮೊಬೈಲಲ್ಲಿ ಮನೇಲಿ ಕೂತ್ಕೊಂಡು ಇಂಟರ್ನೆಟ್ಟಲ್ಲಿ ನೋಡೋದೇನು ಅಂತ ನೋಡಿದ್ರೆ ಬೆಚ್ಚು ಬಿದ್ದು ಬಿಡ್ತೀವಿ. ಇಂಥದ್ದೆಲ್ಲ ನಡೀತಿದೆ ಅನ್ನೋದು ನಮಗೆ ಕಲ್ಪನೆನೂ ಇಲ್ಲ, ನಾವು ಯೋಚನೆ ಕೂಡ ಮಾಡ್ತಿಲ್ಲ. ಬರೀ ಸಮಾಜದಲ್ಲಿ ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಅದ್ರ ಬಗ್ಗೆನೇ ಮಾತನಾಡ್ತಾ ಇದ್ದೀವಿ. ಆ ರೇಪ್ ಮಾಡಿರೋ ಮಕ್ಕಳು ಯಾರು? ಅವ್ರೇನು ಅವ್ರ ಅಪ್ಪ ಅಮ್ಮ ಶ್ರೀಮಂತರು, ಅವ್ರ ಅಪ್ಪ ಅಮ್ಮಂಗೆ ಈ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಟೈಮೇ ಇಲ್ಲ. ಈ ಮಕ್ಕಳು ಎಲ್ಲ ಸವಲತ್ತುಗಳನ್ನು ಹೊಂದ್ಕೊಂಡಿರೋರು, ಎಲ್ಲರೂ ಇವ್ರ ಕೈಯಲ್ಲಿ ಇದೆ, ಎಲ್ಲವೂ ಇವ್ರ ಕೈಯಲ್ಲಿದೆ. ಹಾಗಾಗಿ ಮಕ್ಕಳಿಗೇನು ಅಪ್ಪ ಅಮ್ಮ ಮಾಡಿಟ್ಟಿದ್ದಾರೆ, ಅದ್ರ ನಡುವೆ ಈ ರೀತಿ ಕೆಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಕೋತೀರಿ. ಆದರೆ ಈ ಅನೈತಿಕ ವಿಡಿಯೋ ಈಗ ಒಂದು ವೈರಲ್ ಆಗ್ತಾ ಇದೆ. ಇದು ನಡೆದಿರೋದು ಬೆಂಗಳೂರಲ್ಲ ಅಥವಾ ಯಾವುದೋ ಹೈಫೈ ಸಿಟಿನಲ್ಲ, ಇದು ನಡೆದಿರೋದು ಬಾಗಲಕೋಟೆಯ ಇಳಕಲ್ ತಾಲೂಕಿನ ಒಂದು ಘಟನೆಯಲ್ಲಿ. ಮಕ್ಕಳ ಮನಸ್ಸು ಯಾಕೆ ಇಷ್ಟು ಹಾಳಾಗ್ತಾ ಇದೆ? ಸರ್ಕಾರಿ ಶಾಲೆಯ ಅಪ್ರಾಪ್ತ ಮಕ್ಕಳ ಕಾಮ ಕೇಳಿ ಇದು ಪೋಷಕರ ಎದೆ ಬಡಿತ ಹೆಚ್ಚಿಸಿಬಿಡುತ್ತೆ, ಎದೆ ನಡಗಿಸಿಬಿಡುತ್ತೆ. ಅಂತ ದೃಶ್ಯಗಳಿದೆ, ನಾವು ತೋರಿಸೋದಕ್ಕೆ ಹೋಗೋದಿಲ್ಲ. ಸಮಾಜದ ಕೈಗನ್ನಡಿಯಾಗಿ ಇಂಥ ದೃಶ್ಯಗಳನ್ನು ತೋರಿಸೋದಕ್ಕೆ ನಮಗೆ ಆಗೋದಿಲ್ಲ. ಸಮಾಜ ತಲೆ ಎತ್ತಿ ನೋಡುವ ದೃಶ್ಯಗಳಲ್ಲ ಇವು. ಹೀನಾತಿಹೀನ. ಆ ವಯಸ್ಸಿಗೆ ಆ ಮಕ್ಕಳು ಈ ರೀತಿ ಮಾಡ್ತಾರ? ಇಷ್ಟು ಮನಸ್ಸು ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾವ ಮಕ್ಕಳು. ಕಾಮ ಕೇಳಿ, ಲಿಟ್ರಲಿ ಕಾಮ ಕೇಳಿ ನಿಮಗೆ ತೋರಿಸೋದಕ್ಕಾಗಲ್ಲ. ಬಟ್ ಆ ವಿಡಿಯೋಗಳನ್ನು ನೋಡಿದ್ರೆ ನಿಮ್ಮ ಎದೆ ಜಲ್ಲೆನ್ನುತ್ತೆ. 6ನೇ ಕ್ಲಾಸ್ ಮಗು, 8ನೇ ಕ್ಲಾಸ್ ಮಕ್ಕಳು ಈ ಲೆವೆಲ್ ಕೆಟ್ಟೋಗ್ಬಿಟ್ಟಿದಾರ ಅಂತ ಅನಿಸ್ಬಿಡುತ್ತೆ. ಮೊಬೈಲು ಯುವ ಸಮಾಜವನ್ನ ಎಷ್ಟು ಹಾಳು ಮಾಡಿಬಿಟ್ಟಿದೆ ಅಂತ ಅನಿಸ್ಬಿಡುತ್ತೆ. ಸರ್ಕಾರಿ ಶಾಲೆಯ ಅಪ್ರಾಪ್ತ ಮಕ್ಕಳು, ಸರ್ಕಾರಿ ಶಾಲೆಗೆ ಹೋಗೋರು ಯಾರು? ನಮಗೆ ನಾವೇ ಪ್ರಶ್ನೆ, ಇದನ್ನು ಯಾರನ್ನು ಕಂಡಮ್ ಮಾಡೋದಕ್ಕಲ್ಲ. ಆದ್ರೂ ಸದ್ಯದ ವಾಸ್ತವ ಏನು ಅಂತಂದ್ರೆ, ಸರ್ಕಾರಿ ಶಾಲೆಗೆ ಹೋಗೋ ಮಕ್ಕಳು ಯಾರು ಕೇಳಿದ್ರೆ ಎಲ್ಲೋ ಕೂಲಿ ಕಾರ್ಮಿಕರ ಮಕ್ಕಳು. ಪಾಪ ಅಪ್ಪ ಅಮ್ಮ ಬೆಳಿಗ್ಗೆ ಎದ್ದು ಮಕ್ಕಳಿಗೆ ಸ್ವಲ್ಪ ತಿಂಡಿ ಮಾಡಿ 8 ಗಂಟೆ ಮಕ್ಕಳು ಹೇಳೋಕ್ಕಿಂತ ಮುನ್ನ ಯಾವುದೋ ಸೈಟ್ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಎಲ್ಲ ಒಂದು ಕಡೆ ಗಾರೆ ಕೆಲ್ಸಕ್ಕೆ ಹೋಗ್ತಾರೆ. ಮಕ್ಕಳು ಮನೆಗೆ ಬಂದು ಮಕ್ಕಳೇ ಅಡುಗೆ ಮಾಡಿಕೊಂಡು ಮಕ್ಕಳೇ ತಂದೆ ತಾಯಿಗೆ ಅಡುಗೆ ಮಾಡಿ ಇಡುವಂತಹ ಮಕ್ಕಳನ್ನು ನೋಡಿರುವ ನಾವು ಕರ್ನಾಟಕದವರು. ಅಂಥ ಮಕ್ಕಳು ಹೋಗೋ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಮನಸ್ಥಿತಿಗಳು ಇಷ್ಟು ಕೆಟ್ಟೋಗ್ತಿದೆ. ಒಬ್ಬ ಸರ್ಕಾರಿ ಶಾಲೆಗೆ ಹೋಗುವ ಮಗುವಿನ ಕೈಯಲ್ಲಿ ಮೊಬೈಲ್ ಬರುತ್ತೆ, ಆ ಮೊಬೈಲ್ಗೆ ಇಂಟರ್ನೆಟ್ ಬರುತ್ತೆ, ಆ ಮೊಬೈಲ್ನಲ್ಲಿ ಒಂದು ಸಿಮ್ ಕಾರ್ಡ್ ಇರುತ್ತೆ. ಇವರು ಬೇಕಾದಾಗ ಜಾಗಗಳನ್ನು ಆಕ್ಸೆಸ್ ಮಾಡಿಕೊಳ್ಳುವಷ್ಟು ಭಯ ಇಲ್ಲದೆ ಇವ್ರ ಮನಸ್ಸಿರುತ್ತೆ ಅಂತಂದರೆ ಇಡೀ ಸಮಾಜ ತಲೆ ತಗ್ಗಿಸ್ಬೇಕು. ಆ ದೃಶ್ಯಗಳನ್ನು ನಿಮಗೆ ತೋರಿಸೋದಕ್ಕಾಗಲ್ಲ. ಆ ದೃಶ್ಯಗಳನ್ನು ನೀವು ನೋಡೋದು ಸರಿಯಲ್ಲ. ಮಾನವೀಯ ಸಮಾಜ, ನಾಗರಿಕ ಸಮಾಜದ ಮುಂದೆ ಇಡುವಂಥ ದೃಶ್ಯಗಳಲ್ಲ. ಆ ದೃಶ್ಯಗಳು ನಮ್ಮ ಹತ್ರ ಇದೆ, ಆದರೆ ಮಾನವೀಯ ನೆಲೆಯಿಂದ ನಾವು ಅದನ್ನು ತೋರಿಸೋದಿಲ್ಲ. ಆದರೆ ಬಾಗಲಕೋಟೆಯ ಇಳಕಲ್ ತಾಲೂಕು, ನಾವು ಬಾಗಲಕೋಟೆ ಉತ್ತರ ಕನ್ನಡ ಅಂತಂದರೆ ಭಾಳ ಹಿಂದುಳಿದಿರೋದು, ಉತ್ತರ ಕರ್ನಾಟಕ ಅಂದರೆ ಕರ್ನಾಟಕದಲ್ಲಿ ಭಾಳ ಹಿಂದುಳಿದಿರುವಂಥ ಜಾಗ ಅಂತ ಮಾತಾಡ್ತೀವಿ. ಆ ವಿಚಾರಗಳ ಬಗ್ಗೆ ಬಹಳ ಧ್ವನಿ ಎತ್ತುತ್ತೀವಿ. ಆದರೆ ಬಾಗಲಕೋಟೆಯ ಇಳಕಲ್ನ ಮಕ್ಕಳ ಕೈಯಲ್ಲಿರೋ ಫೋನ್ನಲ್ಲಿ ಈ ಅನೈತಿಕ ವಿಡಿಯೋ ಈಗ ಹಲ್ಚಲ್ ಎಬ್ಬಿಸ್ತಾ ಇದೆ. 3 ಜನ ಸರ್ಕಾರಿ ಹೈಸ್ಕೂಲ್ ಮಕ್ಕಳ ದುಷ್ಕೃತ್ಯ ಬಾಗಲಕೋಟೆಯ ಮನೆಗೆ ವಿಡಿಯೋ ಮುಖಾಂತರ ಹಂಚಿಕೆ ಆಗ್ಬಿಟ್ಟಿದೆ. 3 ಬಾಲಕರನ್ನ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೃತ್ಯ ಎಸಗಿರೋರನ್ನ ಇಳಕಲ್ PSI ವಶಕ್ಕೆ ಪಡ್ಕೊಂಡಿದ್ದಾರೆ. ಬಿಡಿ, ಅದು ಕಾನೂನು ಪ್ರಕ್ರಿಯೆ ಕಾನೂನು ರೀತಿಯಲ್ಲಿ ನಡೆಯುತ್ತೆ, ಅದು ಪೊಲೀಸರು ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಪೊಲೀಸರು ಮಾಡಬೇಕಾಗಿರೋದು. ಆದರೆ ಇದು ಆಗ್ಬಿಟ್ಟಿದೆಯಲ್ಲ, ಇದಾಗದೇ ಇದ್ದಂಗೆ ಏನು ಮಾಡಬೇಕಿತ್ತು? ಸರ್ಕಾರಿ ಶಾಲೆ ಮಕ್ಕಳು, ಸರ್ಕಾರಿ ಶಾಲೆ ಮಕ್ಕಳಿಗೆ ಜವಾಬ್ದಾರಿ ಗೊತ್ತು, ಸರ್ಕಾರಿ ಶಾಲೆ ಮಕ್ಕಳಿಗೆ ಅಪ್ಪ ಅಮ್ಮನ ಕಷ್ಟ ಗೊತ್ತು, ಅಪ್ಪ ಅಮ್ಮ ದುಡಿಯೋ ಆ ಒಂದು ಹೊತ್ತಿನ ಊಟದ ಬೆಲೆ ಗೊತ್ತು, ಹಸುವಿನ ಬೆಲೆ ಗೊತ್ತು ಅಂತೆಲ್ಲ ನಾವು ಮಾತಾಡ್ತೀವಿ. ಆದರೆ ಈ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇಷ್ಟು ಆಕ್ಸೆಸ್ ಕೊಟ್ಟು ಈ ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಹಾಳಾಗ್ಬಿಡ್ತಿದಾರ? ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಫೆಸಿಲಿಟಿಗಳಿಲ್ಲ ಅಂತ ನಾವು ಅಳ್ತೀವಿ. ಹಾಗಾದರೆ ಮಕ್ಕಳ ಕೈಯಲ್ಲಿ ಫೆಸಿಲಿಟಿ ಇದೆ, ಅದನ್ನು ಮಕ್ಕಳು ಬಳಸೋ ರೀತಿಯಲ್ಲಿ ಬಳಸ್ತಾ ಇಲ್ಲ ಅಂತ ನಾವು ಹೇಳಬೇಕಾ? ಒಂದು ಸರ್ಕಾರಿ ಶಾಲೆಯ ಹೈಸ್ಕೂಲ್ ಮಕ್ಕಳು, 8-9ನೇ ಕ್ಲಾಸ್ ಮಕ್ಕಳು ಗ್ಯಾಂಗ್ ರೇಪ್ ಮಾಡೋದಲ್ಲದೆ ಅದನ್ನು ವಿಡಿಯೋ ಮಾಡ್ಕೊಳ್ತಾರೆ ಅಂತಂದರೆ ಅವರ ಮಾನಸಿಕತೆಯನ್ನು ಇಷ್ಟು ಕೆಡಿಸಿರುವ, ಇಷ್ಟು ಪಾತಾಳಕ್ಕೆ ತಂದಿಟ್ಟಿರುವಂಥ ವಸ್ತು ಯಾವುದ್ರಿ, ಪಿಡುಗೆ ಯಾವುದ್ರಿ? ಅದು ಮೊಬೈಲು ಅಂತ ತಿಳಿದ ಮೇಲೂ ನಾವು ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಟು ಅವರನ್ನು ಬಿಟ್ಟು ಬಿಡ್ತಾ ಇದ್ದೀವಿ. ಇನ್ ದ ನೇಮ್ ಆಫ್ ಫ್ರೀಡಮ್.
ಸ್ವಾತಂತ್ರ್ಯ ಅನ್ನೋ ಹೆಸರಿನಲ್ಲಿ ಘಟನೆಗಳು ಹಾಗೆ ಇದೆ. ಮೊನ್ನೆ ಉಡುಪಿನಲ್ಲಿ ಮೊಬೈಲ್ ಕೊಟ್ಟಿಲ್ಲ ಅಂತ ಫಸ್ಟ್ PUC ವಿದ್ಯಾರ್ಥಿನಿ ಹೋಗಿ ಸುಸೈಡ್ ಮಾಡ್ಕೋತಾಳೆ. ನನಗೆ ಪ್ರಪಂಚಕ್ಕಿಂತ ಮೊಬೈಲೇ ಜಾಸ್ತಿ ಅನ್ನೋ ಮಟ್ಟಿಗೆ ಮಕ್ಕಳ ಮನಸ್ಸಲ್ಲಿ ಮೊಬೈಲ್ ಇಳಿದು ಹೋಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ, ಆನ್ಲೈನ್ ಫ್ರೆಂಡ್ಸು, ಇವೆಲ್ಲ ಮಕ್ಕಳ ಮನಸ್ಸಲ್ಲಿ ಇಷ್ಟು ಆಳವಾಗಿ ಬೇರೂರೋದಕ್ಕೆ ಕಾರಣ ಮೊಬೈಲು ಅಲ್ಲ, ಮೊಬೈಲ್ ಕಂಡಿಡ್ದವನು ಅಲ್ಲ, ಮಕ್ಕಳನ್ನು ಕಂಟ್ರೋಲ್ ಮಾಡೋದಕ್ಕಾಗದೇ ಇರುವಂತಹ ಅಪ್ಪ ಅಮ್ಮಂದರು. ಮಕ್ಕಳು ಏನು ಬೇಕಾದರೂ ಮಾಡಲಿ, ನಾವು ನಿಂತ್ಕೊಂಡು ನೋಡ್ತಾ ಇರ್ತೀವಿ, ನಗ್ತಾ ಇರ್ತೀವಿ ಅಂತ ಮಕ್ಕಳು ಮಾಡಿದ್ದಕ್ಕೆಲ್ಲ ಚಪ್ಪಾಳೆ ತಟ್ಕೊಂಡು ನಗ್ತಾ ಇದ್ದಂಥ ತಂದೆ ತಾಯಿ ಇವತ್ತಿನ ಈ ಅಧೋಗತಿಗೆ ಕಾರಣ. ಬಾಗಲಕೋಟೆ ಇಳಕಲ್ನಲ್ಲಿ ಆಗಿರುವಂಥ ಘಟನೆ ಇದು. ರೇಪ್ ಮಾಡಿರುವಂಥ ಮಕ್ಕಳು ಯಾರು? ರೇಪ್ ಮಾಡಿರುವಂಥ ಮಕ್ಕಳು ಸರ್ಕಾರಿ ಶಾಲೆಗೆ ಸೇರಿರೋರು. 3 ಜನ ವಿದ್ಯಾರ್ಥಿಗಳು ಕೂಡ ಸರ್ಕಾರಿ ಶಾಲೆಗೆ ಸೇರಿರೋರು. ಸರ್ಕಾರಿ ಪ್ರಾಥಮಿಕ ಹಿರಿಯ ಶಾಲೆಯ ಒಂದು ಮಗು, ಹೆಣ್ಮಗು. ಆ ಹೆಣ್ಮಗುವಿನ ಮೇಲೆ ಪ್ರೌಢಶಾಲೆಯ 2 ಹುಡುಗರು. ಇಳಕಲ್ ಪೊಲೀಸರಿಗೆ ದೂರು ದಾಖಲಿಸಿಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಘಟನೆ ಪವರ್ ಟಿವಿಯಲ್ಲಿ ವರದಿ ಆಗ್ತಾ ಇದ್ದಂತೆ ಸಿಬ್ಬಂದಿ ಮತ್ತು ಚೈಲ್ಡ್ ಲೈನ್ ಟೀಮ್ ಕೂಡ ಹೋಗಿದೆ. ಮಕ್ಕಳ ಅನೈತಿಕ ವಿಡಿಯೋ ಬಗ್ಗೆ ಬಾಗಲಕೋಟೆ CDPO ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿ ವೀಣಾ ಕೂಡ ಮಾತನಾಡಿದ್ದಾರೆ. ಅದರ ಜೊತೆಗೆ ಈ ಕೃತ್ಯ ನಡೆದಿದ್ದು ನಿಜ ಅಂತ ಶಾಲಾ ಮುಖ್ಯಸ್ಥ ಒಪ್ಕೊಂಡಿದ್ದಾರೆ. ರೇಪ್ ಮಾಡೋವರೆಗೆ ಮಕ್ಕಳ ಮಾನಸಿಕ ಸ್ಥಿತಿ ಹೋಗಿದೆ. ಸರ್ಕಾರಿ ಪ್ರಾಥಮಿಕ ಹಿರಿಯ ಶಾಲೆಯ ಹೆಣ್ಣುಮಕ್ಕಳ ಶಾಲೆಯ ವಿದ್ಯಾರ್ಥಿನಿ, ಆ ವಿದ್ಯಾರ್ಥಿನಿಯ ಜೊತೆಗೆ ಈ ಕಾಮ ಕೇಳಿಗಿಳಿದಿದ್ದು ಅಲ್ಲೇ ಮತ್ತೊಂದು ಸರ್ಕಾರಿ ಶಾಲೆಯ 3 ಜನ ಬಾಲಕರು. ಎಲ್ಲರೂ ಸರ್ಕಾರಿ ಶಾಲೆಯವರೇ. ಅಷ್ಟು ಜನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳೇ ಸೇರಿಕೊಂಡು ಈ ರೀತಿಯ ದೃಶ್ಯಗಳನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಈ ದೃಶ್ಯ ವೈರಲ್ ಆಗಿದೆ. ಈ ವಿಚಾರ ಪವರ್ ಟಿವಿಯಲ್ಲಿ ಪ್ರಸ್ತಾಪ ಆಗ್ತಾ ಇದ್ದಂಗೆ ಒಂದಿಷ್ಟು ಜನ ಅಧಿಕಾರಿಗಳು ಮಾತಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಶಾಲೆಯ ಮುಖ್ಯಸ್ಥರು, ಮುಖ್ಯೋಪಾಧ್ಯಾಯ ಒಪ್ಕೊಂಡಿದ್ದಾರೆ ಈ ಶಾಲೆಯಲ್ಲಿ ನಡೆದಿರೋದು ಹೌದು, ಇವರೆಲ್ಲ ನಮ್ಮ ಶಾಲೆ ಮಕ್ಕಳೇ ಅಂತ. ಕೇಳಿಸ್ಕೊಳ್ಳಿ. ನಮ್ಮ ಶಾಲೆಯ 2 ವಿದ್ಯಾರ್ಥಿಗಳು ಶಾಲಾವಧಿಯನ್ನು ಹೊರತುಪಡಿಸಿ ಶಾಲೆ ಬಿಟ್ಟ ನಂತರ ಒಂದು ಅನೈತಿಕವಾದಂಥ ಒಂದು ಚಟುವಟಿಕೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಅನ್ನುವಂತಹ ಸುದ್ದಿ ನಮಗೆ ಬಂದದ. ಅದನ್ನು ಆ ವಿಡಿಯೋ ಮಾಡಿ ಆ ವಿಡಿಯೋವನ್ನು ಫೇಸ್ಬುಕ್ಕಿಗೆ ಕೂಡ ಅಪ್ಲೋಡ್ ಮಾಡ್ಯಾರ ಅಂತಲೂ ಕೂಡ ಕೇಳಿಪಟ್ಟಿವಿ. ಆದರೆ ಆ ವಿಡಿಯೋ ನಮ್ಮ ಗಮನಕ್ಕೆ ಬಂದಿಲ್ಲ. ಆ ವಿಡಿಯೋನು ಕೂಡ ನಾವು ಇದುವರೆಗೆ ನೋಡಿಲ್ಲ. ಊರಲ್ಲಿ ಮಾತ್ರ ಅದರ ಬಗ್ಗೆ ಸುದ್ದಿ ಆಗೈತಿ. ಅದಕ್ಕೆ ನಾವು ಈ ಬಗ್ಗೆ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ನಿಯಮಾನುಸಾರ CWCಗೆ ನೀವು ಕಂಪ್ಲೇಂಟ್ ಮಾಡಬೇಕಾಗ್ತದೆ ಅಂತ ನಮ್ಮ ಮೇಲಾಧಿಕಾರಿಗಳು ನಮಗೆ ನಿರ್ದೇಶನ ಮಾಡ್ಯಾರ. ಅವರ ನಿರ್ದೇಶನದ ಪ್ರಕಾರ ನಾವು ನಡ್ಕೋತೀವಿ ಸರ್. ನಮ್ಮ ಶಾಲೆಯ 2 ವಿದ್ಯಾರ್ಥಿಗಳು ಶಾಲಾವಧಿಯನ್ನು ಹೊರತುಪಡಿಸಿ ಶಾಲೆ ಬಿಟ್ಟ ನಂತರ ಒಂದು ಅನೈತಿಕವಾದಂಥ ಒಂದು ಚಟುವಟಿಕೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಅನ್ನುವಂತಹ ಸುದ್ದಿ ನಮಗೆ ಬಂದದ. ಅದನ್ನು ಆ ವಿಡಿಯೋ ಮಾಡಿ ಆ ವಿಡಿಯೋವನ್ನು ಫೇಸ್ಬುಕ್ಕಿಗೆ ಕೂಡ ಅಪ್ಲೋಡ್ ಮಾಡ್ಯಾರ ಅಂತಲೂ ಕೂಡ ಕೇಳಿಪಟ್ಟಿವಿ. ಆದರೆ ಆ ವಿಡಿಯೋ ನಮ್ಮ ಗಮನಕ್ಕೆ ಬಂದಿಲ್ಲ. ಆ ವಿಡಿಯೋನು ಕೂಡ ನಾವು ಇದುವರೆಗೆ ನೋಡಿಲ್ಲ. ಊರಲ್ಲಿ ಮಾತ್ರ ಅದರ ಬಗ್ಗೆ ಸುದ್ದಿ ಆಗೈತಿ. ಅದಕ್ಕೆ ನಾವು ಈ ಬಗ್ಗೆ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ನಿಯಮಾನುಸಾರ CWCಗೆ ನೀವು ಕಂಪ್ಲೇಂಟ್ ಮಾಡಬೇಕಾಗ್ತದೆ ಅಂತ ನಮ್ಮ ಮೇಲಾಧಿಕಾರಿಗಳು ನಮಗೆ ನಿರ್ದೇಶನ ಮಾಡ್ಯಾರ. ಅವರ ನಿರ್ದೇಶನದ ಪ್ರಕಾರ ನಾವು ನಡ್ಕೋತೀವಿ ಸರ್. ನಮ್ಮ ಶಾಲೆಯ 2 ವಿದ್ಯಾರ್ಥಿಗಳು ಶಾಲಾವಧಿಯನ್ನು ಹೊರತುಪಡಿಸಿ ಶಾಲೆ ಬಿಟ್ಟ ನಂತರ ಒಂದು ಅನೈತಿಕವಾದಂಥ ಒಂದು ಚಟುವಟಿಕೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಅನ್ನುವಂತಹ ಸುದ್ದಿ ನಮಗೆ ಬಂದದ. ಅದನ್ನು ಆ ವಿಡಿಯೋ ಮಾಡಿ ಆ ವಿಡಿಯೋವನ್ನು ಫೇಸ್ಬುಕ್ಕಿಗೆ ಕೂಡ ಅಪ್ಲೋಡ್ ಶಾಲೆ ಮುಖ್ಯಸ್ಥ ಒಪ್ಕೊಂಡಿದ್ದಾರೆ. ನಮ್ಮ ಶಾಲೆ ಮಕ್ಕಳೇ ಹಿಂಗೆ ಮಾಡಿದ್ದಾರೆ, ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿದಾರಂತೆ, ವಿಡಿಯೋ ನಾನು ನೋಡಿಲ್ಲ ಅಂತ CDPO ಕೂಡ ಮಾತಾಡಿದ್ದಾರೆ ಈ ಕೃತ್ಯದ ಬಗ್ಗೆ. ನಮ್ಮ ಪ್ರತಿನಿಧಿಯವ್ರ ಜೊತೆಗೆ CDPO ಏನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ. ನಮ್ಮ ಸಿಬ್ಬಂದಿ ಹೋಗಿದ್ದಾರೆ ಮೇಡಮ್, ಹೇಳ್ರಿ ಮೇಡಮ್. ನಮ್ಮ ಸಿಬ್ಬಂದಿ ಮತ್ತೆ ಚೈಲ್ಡ್ ಲೈನ್ ಹೋಗಿದ್ದಾರೆ ಸರ್. ಅಲ್ಲಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿದಾರಂತೆ. ಇವ್ರು ಆ PSI ಜೊತೆ ಮಾತಾಡಿದೀನಿ ಸರ್. ಅವ್ರಿಗೆ ಕನ್ಫರ್ಮ್ ಮೇಡಮ್, ಅದು ನಮಗೆ ಕನ್ಫರ್ಮ್ ರೀ. ಕನ್ಫರ್ಮ್ ಅಲ್ಲ. ಈಗ ನೀವು ಪೊಲೀಸ್ ಹತ್ರ ಇದೆ ಸರ್. ಅಲ್ಲ ಮೇಡಮ್, ನಿಮ್ಗೆ ಕನ್ಫರ್ಮ್ ಆಯ್ತಲ್ಲ ಅದು? ಅದೇ ಆಗಿದೆ ಅಂತ ಕನ್ಫರ್ಮ್ ಐತ್ರಿ. BO ಅವ್ರ ಜೊತೆ ಮಾತಾಡಿದೀನಿ. ಅದಕ್ಕೆ ಅವರು ಪೊಲೀಸ್ PSI ಗೆ ಹೇಳಿದೀನಿ ಸರ್. ಅವ್ರು ಪೊಲೀಸ್ನವ್ರು ಕರ್ಕೊಂಡು ಮಕ್ಳು ಕರ್ಕೊಂಡು ಹೋಗಿ FIR ಮಾಡಿಸ್ತಾ ಇದಾರಂತೆ ಮೇಡಮ್. ಇವಾಗ ಅವು ಸ್ಕೂಲ್ ಹೈಸ್ಕೂಲ್ ಹುಡುಗರು, ಅವು ಹೈಸ್ಕೂಲ್ ಹುಡುಗ್ರಿ ಸರ್. ಅವು 3 ಜನನ 2 ಜನ ಮೇಡಮ್? ಅವರು 3 ಜನ ಅಂತ್ರಿ. 3 ಜನ ಹೈಸ್ಕೂಲ್ ಹುಡುಗರು. ಹುಡುಗಿ ಮೇಡಮ್? ಹುಡುಗಿ ಬಹುಶಃ 6th ಜನ ಇರ್ಬೇಕನ್ಸುತ್ತೆ. 6th. ಓಕೆ ಓಕೆ ಓಕೆ. ನಮ್ಮ ಸಿಬ್ಬಂದಿ ಹೋಗಿದ್ದಾರೆ ಮೇಡಮ್,
ಹೇಳ್ರಿ ಮೇಡಮ್. ನಮ್ ಸಿಬ್ಬಂದಿ ಮತ್ತೆ ಚೈಲ್ಡ್ ಲೈನ್ ಹೋಗಿದಾರೆ ಸರ್ ಅಲ್ಲಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿದಾರಂತೆ. ಇವ್ರು ಆ PSI ಜೊತೆನೂ ಮಾತಾಡಿದೀನಿ ಸರ್ ಅವ್ರಿಗೆ. ಕನ್ಫರ್ಮ್ ಮೇಡಮ್ ಅದು ನಮಗೆ ಕನ್ಫರ್ಮ್ ರೀ. ಕನ್ಫರ್ಮ್ ಅಲ್ಲ. ಈಗ ನೀವು ವಿಡಿಯೋದೆಲ್ಲ ಪೊಲೀಸ್ ಹತ್ರ ಇದೆ ಸರ್. ಅಲ್ಲ ಮೇಡಮ್ ನಿಮ್ಗೆ ಕನ್ಫರ್ಮ್ ಆಯ್ತಲ್ಲ ಅದು? ಅದೇ ಆಗಿದೆ ಅಂತ ಕನ್ಫರ್ಮ್ ಐತ್ರಿ. BO ಅವ್ರ ಜೊತೆನೂ ಮಾತಾಡಿದೀನಿ. ಅದಕ್ಕೆ ಅವರು ಪೊಲೀಸ್ PSI ಹೇಳಿದೀನಿ ಸರ್. ಅವ್ರು ಪೊಲೀಸ್ನವ್ರು ಕರ್ಕೊಂಡು ಮಕ್ಳು ಕರ್ಕೊಂಡು ಹೋಗಿ FIR ಮಾಡಿಸ್ತಾ ಇದಾರಂತೆ ಮೇಡಮ್. ಇವಾಗ ಅವು ಸ್ಕೂಲ್ ಹೈಸ್ಕೂಲ್ ಹುಡುಗರು ಅವು ಹೈಸ್ಕೂಲ್ ಹುಡುಗ್ರಿ ಸರ್. ಅವು 3 ಜನನ 2 ಜನ ಮೇಡಮ್? ಅವರು ಮೂರ್ ಜನ ಅಂತ್ರಿ. 3 ಜನ ಹೈಸ್ಕೂಲ್ ಹುಡುಗರು. ಹುಡುಗಿ ಮೇಡಮ್? ಹುಡುಗಿ ಬಹುಶಃ 6 ಜನ ಇರ್ಬೇಕನ್ಸುತ್ತೆ. 6. ಓಕೆ. ನಮ್ಮ ಸಿಬ್ಬಂದಿ ಹೋಗಿದ್ದಾರೆ ಮೇಡಮ್. ಮಕ್ಕಳಿಗೇನು ಗೊತ್ತಿರೋದಿಲ್ಲ, ಮಕ್ಕಳೇನು ನೋಡಿರೋದಿಲ್ಲ. ಮಕ್ಕಳಿಗೆ ಮೊಬೈಲು ಅಥವಾ ಸಮಾಜಕ್ಕೆ ಎಕ್ಸ್ಪೋಸ್ ಆಗೋವರೆಗೂ ಸಮಾಜದ ಕೆಲವು ಪಿಡುಗುಗಳ ಬಗ್ಗೆ ನಮಗೇನು ಗೊತ್ತೇ ಇರಲ್ಲ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಸಣ್ಣ ಸಣ್ಣ ಮಕ್ಕಳ ಮಾನಸಿಕತೆ, ಕಲಿಯುವ ಬ್ಲೂಮಿಂಗ್ ಬಡ್ಸ್ ಅಂತ ಹೇಳ್ತೀವಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಿ. ಆ ಮೊಳಕೆ ಹೊಡಿತಾ ಇರುವಂಥ ಮಕ್ಕಳ ಮನಸ್ಸಿನಲ್ಲಿ ಈ ಪರಿಣಾಮ ಬೀರ್ತಾ ಇರುವಂಥ ಪಿಡುಗು ಯಾವುದು ಅಂತ ನೋಡಿದ್ರೆ ಮೊಬೈಲ್ ಗೀಳು ಮಕ್ಕಳ ಮನಸ್ಸಿನ ಮೇಲೆ ಎಂಥ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ ಮೊಬೈಲು ಅಂತಂದರೆ ಆ ಕೆಟ್ಟ ದೃಶ್ಯಗಳು. ಅದಕ್ಕೆ ಯಾವುದಕ್ಕೂ ನಿರ್ಬಂಧ ಇಲ್ಲ. ಮೊಬೈಲ್ ಇದ್ದರೆ ಮಕ್ಕಳು ಪೋಷಕರು ವೆರಿ ಡೇಂಜರ್ ಹುಷಾರಾಗಿರಬೇಕು. ಮಕ್ಕಳಿಗೆ ಸಿಕ್ಕಾಪಟ್ಟೆ ಡೇಂಜರು. ಮಾನಸಿಕತೆ ಹಾಳಾಗೋಗ್ತಿದೆ, ಮಕ್ಕಳ ಮನಸ್ಸು ಹಾಳಾಗೋಗ್ತಾ ಇದೆ. ನೆನಪಿಡಿ, ಮಕ್ಕಳ ಮನಸ್ಸು ಕನ್ನಡಿ ಥರ ಏನು ನೋಡುತ್ತೋ ಅದು ಪ್ರತಿಬಿಂಬ ಆಗುತ್ತೆ ಮಕ್ಕಳ ಮನಸ್ಸಿನ ಮೇಲೆ. ಮಕ್ಕಳ ಮಾನಸಿಕತೆ, ಮಕ್ಕಳಿಗೆ 12ರಿಂದ 16 ವಯಸ್ಸಿನವರೆಗೆ ಆ ಮಕ್ಕಳು ಕೊಡುವಂಥ ಎಜುಕೇಷನ್ ಎಂಥದ್ದು ಅನ್ನೋದು ಬಹಳ ಇಂಪ್ಯಾಕ್ಟ್ ಆಗುತ್ತೆ ಆ ಮಗುವಿನ ಜೀವನದ ಮೇಲೆ. ಆ ಮಗು ದೊಡ್ಡವನಾಗಿ ಮದುವೆಯಾಗಿ ಸಂಸಾರ ಮಾಡಿ ಅವನು ವೃದ್ಧ ಆಗಿ ಸಾಯೋವರೆಗೂ ಆ ಮಗುವಿಗೆ ಬಹಳ ಪ್ರಮುಖವಾದಂಥ ಜೀವನದ ಮೌಲ್ಯ ಘಟ್ಟ ತಿಳಿಯೋದು ಯಾವಾಗ ಕೇಳಿದ್ರೆ ಈ 10ರಿಂದ 18 ಅಂಥ ಟೈಮಲ್ಲಿ ಮಕ್ಕಳ ಮಾನಸಿಕತೆಯನ್ನು ಈ ಮೊಬೈಲ್ ಅನ್ನುವಂಥ ಪಿಡುಗು ಹಾಳು ಮಾಡ್ತಾ ಇದೆ. ಅದಕ್ಕೊಂದು ನಿರ್ಬಂಧ ಅಂತ ಬೇಕಲ್ಲ. ಯಾರು ಮಾಡೋದು ನಿರ್ಬಂಧ? ಸರ್ಕಾರ ಹಾಕಬೇಕೇನು ನಿರ್ಬಂಧ? ಅಥವಾ ನಮ್ಮನೆ ಮಕ್ಕಳಿಗೆ ಮೊಬೈಲ್ ಕೊಡಬೇಡ ಅನ್ನೋದಕ್ಕೆ ಸರ್ಕಾರ ಬರುತ್ತೇನು? ಅದನ್ನು ನಾವು ಹಾಕೋಬೇಕಿತ್ತು ಆ ನಿರ್ಬಂಧವನ್ನು. ಇವತ್ತು ಕೆಟ್ಟುಬಿಟ್ಟಿದೆ, ಕಾಲ ಕೆಟ್ಟು ಹೋಗಿದೆ. ಈ ಸೋಷಿಯಲ್ ಮೀಡಿಯಾ ಯುಗ ಮಕ್ಕಳನ್ನು ಕೆಡಿಸ್ಬಿಟ್ಟಿದೆ, ಮೊಬೈಲ್ಗಳು ಮಕ್ಕಳನ್ನು ಕೆಡಿಸ್ಬಿಟ್ಟಿದೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಸ್ನ್ಯಾಪ್ಚಾಟು, ಇದು ಅಂದ್ಕೊಂಡು ಚಾಟ್ ಮಾಡೋದಕ್ಕೆ ಗೊತ್ತೇ ಇಲ್ದಿರೋರಿಗೆ, ಯಾರಂತಾನೆ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿಗಳ ಜೊತೆಗೆ ಇವತ್ತು ಮಕ್ಕಳು ಹೆಂಗೆ ಮೆಸೇಜ್ ಮಾಡ್ತಾರೆ ಅಂತಂದರೆ ಆಶ್ಚರ್ಯ ಆಗತ್ತೆ. ನಮ್ಮ ಮನೆ ಮಗುನ ಇದು ಅಂತ ಪ್ರಶ್ನೆ ಮಾಡಬೇಕು. ಈ ಅನಾಚಾರದ ವಿಡಿಯೋವನ್ನು ಫೇಸ್ಬುಕ್ಗೆ ಅಪ್ಲೋಡ್ ಮಾಡ್ಕೊಂಡಿದ್ರು ಮಕ್ಕಳು.